ನಮಸ್ಕಾರ. ನಾನು ನಿಮ್ಮ ಶ್ರೀರಾಮ್ಲು, ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಮೇ 7ನೇ ತಾರೀಕಿಗೆ ನಡೀತಾ ಇರುವಂಥ ಚುನಾವಣೆಯ ಪ್ರಯುಕ್ತ ಇದೇ ತಿಂಗಳು 28ನೇ ತಾರೀಕಿಗೆ ನರೇಂದ್ರ ಮೋದಿಜಿ ಸಾಹೇಬರು ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಶ್ರೀರಾಮ್ಲು ಪರವಾಗಿ ಮತ್ತು ಪುನಃ ಕೊಪ್ಪಳ ಜಿಲ್ಲೆಯ ಅಭ್ಯರ್ಥಿಯಾದಂಥ ಡಾಕ್ಟರ್ ಬಸವರಾಜ್ ಅವ್ರ ಪರವಾಗಿ ನಿಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ ಇಬ್ಬರು ಅಭ್ಯರ್ಥಿಗಳು, ಒಂದು ಕಡೆ ಕೊಪ್ಪಳಿನ ಡಾಕ್ಟರ್ ಬಸವರಾಜ್ ಅವರು, ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆಯಿಂದ ರಾಮ್ಲೂರ ಪರವಾಗಿ ಶ್ರೀರಾಮ್ಲೂರ ಪರವಾಗಿ, ಅಂದರೆ ತಮ್ಮೆಲ್ಲರನ್ನು ಕೂಡ ಮತ ಕೊಡಬೇಕಂದು ಕೇಳ್ಕೊಳ್ಳೋ ಸಲುವಾಗಿ ಮೋದಿಜಿ ಸಾಹೇಬರು 28ನೇ ತಾರೀಕಿಗೆ ಸಂಜೆ ಹತ್ತತ್ರ 4 ಗಂಟೆಗೆ ಪುನೀತ್ ಕ್ರೀಡಾಂಗಣಕ್ಕೆ ಹೊಸಪೇಟೆ ಪಟ್ಟಣದಲ್ಲಿ ಅವರು ಸಾರ್ವಜನಿಕರ ಉದ್ದೇಶಿಸಿ ಪಕ್ಷದ ಕೇಳ್ಕೊಳ್ಳೋದಿಷ್ಟೇ, ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬರಬೇಕು. ಯಾಕಂದರೆ ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ಇರ್ತಾರೆ, ಯಡಿಯೂರಪ್ಪ ಸಾಹೇಬರು ಇರ್ತಾರೆ, ಗೋವಿಂದ ಕಾರಜೋಳ ಸಾಹೇಬರು ಇರ್ತಾರೆ, ಜೊತೆಲಿ ನಾನು ಇರ್ತೀನಿ, ಕೊಪ್ಪಳಿನ ಕ್ಯಾಂಡಿಡೇಟ್ ಇರ್ತಾರೆ, ಪ್ರಧಾನಮಂತ್ರಿಗಳು ಮೋದಿಜಿ ಸಾಹೇಬರು ಇರ್ತಾರೆ, ಎಲ್ಲ ಶಾಸಕರು, ಮಾಜಿ ಶಾಸಕರು, ಎಲ್ಲ ಪ್ರಮುಖರೆಲ್ಲರೂ ಕೂಡ ಇರ್ತಾರೆ, ಲಕ್ಷಾಂತರ ಜನರು ಕಾರ್ಯಕರ್ತರು ಕೂಡ ಇರ್ತಾರೆ. ಹಂಗಾಗಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ, ದಯವಿಟ್ಟು 28ನೇ ತಾರೀಕಿಗೆ ಎಲ್ಲೇ ಇರಲಿ ಏನೇ ಇರಲಿ ಮೋದಿಜಿ ಸಾಹೇಬರು ಬರ್ತಾ ಇದ್ದೀರಂದ್ರಿಗಿನ ನಾವೆಲ್ಲರೂ ಕೂಡ ಅವಳಿ ಜಿಲ್ಲೆಯ ಜನರು ಮತ್ತು ಕೊಪ್ಪಳ ಜಿಲ್ಲೆಯ ಜನರು, ಎಲ್ಲ ಕಾರ್ಯಕರ್ತರು, ಈ ಪಾರ್ಟಿಯ ವೆಲ್ವಿಷರ್ಸು ಎಲ್ಲರೂ ಕೂಡ ಸೇರಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಒಂದು ದೊಡ್ಡ ಮೆಸೇಜ್ ಹೆಂಗೆ ಹೋಗುತ್ತೆ ಕರ್ನಾಟಕಕ್ಕೆ. ಅಂದರೆ ಏನು 1ನೇ ಹಂತದ ಚುನಾವಣೆ ಮುಗಿದೋದು, 2ನೇ ಹಂತದ ಚುನಾವಣೆ ನಡೀತಾ ಇದ್ದರೆ ಇಡೀ ರಾಜ್ಯದಲ್ಲಿದ್ದಂಥ 2ನೇ ಹಂತದ ಚುನಾವಣೆಗೆ ಒಂದು ರಣಕಾಳೆ ಮುಳುಗಿಸುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಾನು ಕಾಯ್ತಿರ್ತೀನಿ. ನನ್ನ ಅಣ್ಣ ತಮ್ಮಂದರು ನನ್ನ ಆಶೀರ್ವಾದ ಮಾಡೋ ಸಲುವಾಗಿ, ಭಾರತೀಯ ಜನತಾ ಪಾರ್ಟಿನ ಆಶೀರ್ವಾದ ಮಾಡೋ ಸಲುವಾಗಿ ಎಲ್ಲರೂ ಕೂಡ ಮನೆ ಬಿಟ್ಟು ಅವತ್ತು ಬಂದು ದೇಶದ ಸಲುವಾಗಿ ಮೋದಿಜಿ ಸಾಹೇಬರು, ನಮ್ಮ ಬಳ್ಳಾರಿ ಜಿಲ್ಲೆಯ ಸಲುವಾಗಿ ಮತ್ತು ಕೊಪ್ಪಳ ಜಿಲ್ಲೆಯ ಸಲುವಾಗಿ ಎಲ್ಲ ನನ್ನ ತಾಯಿಂದರು, ಅಣ್ಣ ತಮ್ಮಂದರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಮೋದಿಜಿ ಸಾಹೇಬರ ಭಾಷಣವನ್ನು ವೀಕ್ಷಣೆಯನ್ನು ತಾವು ಮಾಡಬೇಕಂತೇಳಿ ಕೈ ಮುಗಿದು ಕೋರ್ಕೊಂತ ತಮ್ಮೆಲ್ಲರಿಗೂ ಧನ್ಯವಾದಗಳು.